ಕುಶಾಲನಗರ ಪಟ್ಟಣದ ಪುರಸಭೆಯಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಯೊಬ್ಬರು ಮೊಬೈಲ್ ಫೋನ್ನಲ್ಲಿ ಗೇಮ್ ಆಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಕುಶಾಲನಗರ ತಾಲೂಕಿನ ಗಡಿಭಾಗದಲ್ಲಿರುವ ಕಾವೇರಿ ನದಿಯ ಹಳೆಯ ಸೇತುವೆಯ ಮೇಲೆ ನೂತನವಾಗಿ ನಿರ್ಮಿಸಿರುವ ಉದ್ಯಾನವನ್ನ ಶಾಸಕರಾದ ಡಾ ಮಂತರಗೌಡರು ಉದ್ಘಾಟಿಸಿದರು. ವಿರಾಜಪೇಟೆ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಗಡಿಭಾಗದಲ್ಲಿರುವ ಕಾವೇರಿ ನದಿಯ ಹಳೆಯ ಸೇತುವೆಯ ಮೇಲೆ ನೂತನವಾಗಿ ನಿರ್ಮಿಸಿರುವ ಉದ್ಯಾನವನವನ್ನು ಶಾಸಕರಾದ ಡಾ ಮಂತರಗೌಡರವರು ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಗಡಿಭಾಗದಲ್ಲಿರುವ ಕಾವೇರಿ ನದಿಯ 179 ವರ್ಷಗಳ ಇತಿಹಾಸ ಹೊಂದಿರುವ ಹಳೆಯ ಸೇತುವೆಯನ್ನ ಕುಶಾಲನಗರ ರೋಟರಿ ಕ್ಲಬ್ನ 50ನೇ ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಉದ್ಯಾನವನವನ್ನಾಗಿ ನಿರ್ಮಿಸಲಾಗಿದ್ದು, ಉದ್ಯಾನವನದ ಉದ್ಘಾಟನೆಯನ್ನ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕುಶಾಲನಗರ ಅಧ್ಯಕ್ಷರಾದ ಮನು ಪೆಮ್ಮಯ್ಯ, ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್, ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ಕುಶಾಲನಗರ ಟೌನ್ ಪೊಲೀಸ್ ನಿರೀಕ್ಷಕರಾದ ಪ್ರದೀಪ್, ಉದ್ಯಮಿ ರಾಜೇಶ್, ಉದ್ಯಮಿ ಪುರುಷೋತ್ತಮ ರೈ, ಕೊಡಗು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಬಿ ಭಾರತೀಶ್ ಸೇರಿದಂತೆ ಮುಂತಾದ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರೆಸಿಡೆಂಟ್ಶಿಪ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಅಂತ ನನಗೀಗ ಮಾಹಿತಿ ಸಿಕ್ತು. ನೀನು ನಿಮ್ಮ ಮನೋರಂಜನೆ ಕಾರ್ಯಕ್ರಮ ಪ್ಲಸ್ ಸಂವಾದ ಕಾರ್ಯಕ್ರಮ ಅದ್ಭುತವಾಗಿ ನಡೀತು. ಅದ್ರ ಜೊತೆಲಿ ಈ ಐಸಿಂಗ್ ಆನ್ ದ ಟಾಪ್ ಆಫ್ ದ ಕೇಕ್ ಅಂತೀವಲ್ಲ, ಇದು ಅಂತ ನಾನು ಅನ್ಸುತ್ತೆ. ಯಾಕಂತಂದ್ರೆ ದಿಸ್ ಇಸ್ ಅ ಪರ್ಮನೆಂಟ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ. ಆ ವಿಚಾರದಲ್ಲಿ ನನಗೇನು ಖುಷಿ ಅಂತಂದ್ರೆ, ನನ್ನ ಕೇಳಿದ್ರಲ್ಲ ಅಂತ ನನ್ಗೆ ಖುಷಿ ಇದೆ. ಅದ್ರ ಜೊತೆ ಕೇಳಾದ್ಮೇಲೆ ನಾನು ಟೋಪಿನೂ ಹಾಕ್ಸ್ಕೊಂಡೆ, ಅದೇನು ಸಮಸ್ಯೆ ಏನಿಲ್ಲ. ಬಟ್ ಫಾರ್ ಅ ಗುಡ್ ಕಾಲ್ಸ್, ಒಳ್ಳೆ ಕಾರಣಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿಲಿ ಸೆಕ್ರೆಟರಿಗಳು ಪ್ಲಸ್ ನಮ್ಮ ಡಿವಿಷನಲ್ ಅಧ್ಯಕ್ಷರಾದಂಥ ಉಲ್ಲಾಸ್ನವರು ಇರೋಂಥ ಅವಕಾಶದಲ್ಲಿ, ನೀವು ಕೊಟ್ಟಿರೋಂಥ ಅವಕಾಶದಲ್ಲಿ ನಾವು ಒಂದು ಸ್ವಲ್ಪ ಇತಿಹಾಸನ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಆಸೆ. ಅದು ಮನೋಡೊಂದು ಅವಧಿಲಿ ಅದೇ ಅನ್ಸುತ್ತೆ, ನಾವು ಅನ್ಸುತ್ತೆ. 50 ವರ್ಷ ಒಬ್ಬ ರೋಟರಿಯನ್ ಅಧ್ಯಕ್ಷರಾಗಕ್ಕೆ ಕೋಆರ್ಡಿನೇಷನ್ ಅಂದರೆ ಆ ಟೈಮಿಂಗ್ಸ್ ಬರಲಿಕ್ಕೆ ತುಂಬ ಅದೃಷ್ಟ. ನೀವು ಹೇಳ್ದಂಗೆ ಸುಮಾರು ಲಕ್ಷ ಕಟ್ಟು ಅವತ್ತು SLNಲ್ಲಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿದ್ರಿ. ಇವತ್ತು ಏನು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಬ್ರಿಡ್ಜ್ ಏನು ಮಾಡಿದ್ದೀರಾ, ಎಷ್ಟೋ ಜನಕ್ಕೆ ಈ ಬೆಲೆ ಇನ್ನೂ ಗೊತ್ತಾಯ್ತಾ ಇಲ್ಲ. ಕಾರಣ ಏನು ಅಂತಂತಂದರೆ, ಇದು ನೆಗೆಟಿವ್ ಆಗಿ ಒಂದು ಎಷ್ಟೇ ಪಾಸಿಟಿವ್ ಇದ್ರೂ ಇದು ಒಂದು ಅಟ್ರಾಕ್ಷನ್ ಆಫ್ ನೆಗೆಟಿವಿಟಿ ಇತ್ತು. ಒಳಗಡೆ ಬಂದಾಗ ಕತ್ಲೆ ಇತ್ತು, ಗಲೀಜಿತ್ತು, ಗಿಡಗಳು ಬೆಳ್ಕೊಂಡಿತ್ತು, ಗಿಡ ಅಂತಲ್ಲ ಕಳೆ ಬೆಳ್ಕೊಂಡಿತ್ತು. ಅದ್ರ ಜೊತೆಲಿ ಇದು ನೋಡಿಕೊಂಡು ಬೇರೆ ಬೇರೆ ಕೆಟ್ಟ ಅಭ್ಯಾಸಗಳು ಸೃಷ್ಟಿಯಾಗಿತ್ತು. ಸೂಸೈಡ್ ಅಟೆಂಪ್ಟ್ಗಳು ಇದ್ದು, ಕಚಡ ಎಸೆಯೋದು, ಮೇಲಿಂದ ಟಾಯ್ಲೆಟ್ಗೆ ಹೋಗೋದು ಎಲ್ಲನೂ ನಾವು ನೋಡ್ಕೊಂಡು ಬಂದಿದ್ವಿ. ನಮಗೇನು ಅಂತಂತಂದರೆ, ಮೈಸೂರಿಂದ ಕುಶಾಲನಗರ ಎಂಟ್ರಿ, ನಮ್ಮ ಕೊಡಗಿಗೆ ಎಂಟ್ರಿ ಆಗೋಂಥ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮ ಬೆಂಗಳೂರು ಸ್ನೇಹಿತರುಗಳು ನಿಮ್ಮದು ಕೇಳಿರ್ಬೋದು, ನಿಮ್ಮ ಬ್ರಿಡ್ಜಿಂದ ಆ ಕಡೆ ಕ್ಲೀನ್ ಮಾಡಲ್ವಾ ಅಂತ ಕೇಳ್ತಿದ್ರು. ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಬ್ರಿಡ್ಜಿಂದ ಈ ಕಡೆಗೆ ಕೊಡಗು ಅಂತ. ಎಷ್ಟೋ ಜನಕ್ಕೆ ನಾವು 10 ಸಲ ಹೇಳಬೇಕಾಯ್ತು. ಪಾಪ ಕೊಪ್ಪದವ್ರು ಬೇಜಾರ ಮಾಡ್ಕೊಬೇಡಿ ಹೇಳ್ತಾ ಇದ್ದೀವಿ ಅಂತ. ನಾವು ಅದಕ್ಕೆ ನಾವು ಈ ಕಡೆ ನೋಡ್ಕೊತೀವಿ, ಕೊಪ್ಪದವ್ರು ಆ ಕಡೆ ನೋಡ್ಕೊತಾರೆ ಅಂತ ನಾವು ಹೇಳ್ಕೊತಿದ್ದೆವು. ಮತ್ತು ನಾವು ಮಾತ್ರ ನೀವು ಹೇಳ್ದಂಗೆ ನಮ್ಮ ಕಲ್ಲು ಅಲ್ಗಂಡನೂ ಇದೆ, ನಮ್ಮ ಕಲ್ಲು ಅಲ್ಗಂಡ ಇದೆ. ಅದು ನನ್ನ ಅನ್ಸಿಕೆ ನಂಜರಾಯಪಟ್ಟಣ ಕಲ್ಲಿರ್ಬೇಕಲ್ಲಿ. ನಾನು ನೋಡಿದ್ವಿ ನಂಜರಾಯಪಟ್ಟಣ ಕಲ್ಲು. ಯಾಕಂತಂದ್ರೆ ವರ್ಷ ಕಾವೇರಿ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಆ ಕಲ್ಲ ನೋಡ್ಕೊಂಡು ಪ್ಲಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾವೇರಿ ತಾಯಿನ ಪೂಜೆ ಮಾಡ್ಕೊಂಡು ಇಲ್ಲಿ ಬರ್ತಾ ಇರ್ತೀವಿ. ಅದು ಗಡಿ ಭಾಗದಲ್ಲಿ ಎಂಟ್ರಿ ಮಾಡಲಿಕ್ಕೆ ಇದೊಂದು ದೊಡ್ಡ ಅಂದರೆ ಇಟ್ ಬ್ರಿಂಗ್ಸ್ ಅ ಪಾಸಿಟಿವ್ ವೈಬ್. ಅದ್ರ ಜೊತೆಲಿ ಪಕ್ಕದಲ್ಲಿ ನಮ್ಮ ಬ್ಯಾಂಕಿನ ಸಹಾಯದಿಂದ ಅದನ್ನು ಒಂದು ಬ್ಯೂಟಿಫಿಕೇಶನ್ ಆಯಿತು. ಮಾತ್ರ ನೀವು ಹೇಳ್ದಂಗೆ ಮಾಡೋದೆಲ್ಲ ಸುಲಭ, ಮಾಡಾದ್ಮೇಲೆ ಯಾವ ರೀತಿಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಲಿ ಮೇಂಟೈನ್ ಮಾಡಬೇಕು, ಸಾರ್ವಜನಿಕರಿಗೆ ದೊಡ್ಡ ಜವಾಬ್ದಾರಿ.
ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ನಾವು ಭಾಷಣ ಮಾಡಿಕೊಂಡು ಇವತ್ತಿಗೆ ಇದೇ ಲಾಸ್ಟ್ ಆಗಿ ಕಾರ್ಯಕ್ರಮ ಇಟ್ಕೋಬಾರ್ದು. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್, ಪಾಸಿಟಿವ್ ಆಗಿ ಇದನ್ನ ಉಪಯೋಗಿಸ್ಕೋಬೇಕು. ನೀವು ಹೇಳ್ದಂಗೆ ವಾಕಿಂಗ್ ಆಗಿರ್ಬೋದು. ಆಮೇಲೆ ಬಾಬು ಸರ್ ಹೇಳಿದ್ರು ಟೂರಿಸ್ಟ್ ವಿಲ್ ಕೀಪ್ ದನ್ ಸೆಕೆಂಡ್ರಿ, ಫಸ್ಟು ನಮ್ಮೂರವ್ರಿಗೆ ಇದನ್ನ ಉಪಯೋಗಿಸ್ಕೊಳ್ಳೋಕ್ಕೆ ಅಂತ ನಾವು ನಿಮಗೆ ಮನವಿ ಮಾಡ್ತೀವಿ. ಯಾಕಂದರೆ ನಾವು ಸಾವರ್ಪೇಟೆಯಲ್ಲಿ ನಾನು ಎಕ್ಸರ್ಸೈಸ್ ಮಾಡ್ಬೋದು, ಮಾತ್ರ ತಾವು ಇಲ್ಲಿ ಬಂದು ಇದನ್ನ ಉಪಯೋಗಿಸ್ಕೋಬೇಕು ಅಂತ ತಮ್ಮ ಮನವಿ ಮಾಡ್ತೀವಿ. ಹೌದು, ನೀವು ಹೇಳ್ದಂಗೆ ಮೇನ್ ರೋಡಲ್ಲಿ ಬಸ್ಗಳು ಬರ್ತವೆ, ಲಾರಿ ಬರ್ತವೆ, ಸ್ಲೋ ಮೂವ್ಮೆಂಟ್ ಟ್ರಾಫಿಕಲ್ಲಿ ಪ್ರದೂಷಣ ಜಾಸ್ತಿ ಇರ್ತದೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲವು ಗಿಡಗಳೆಲ್ಲ ಬೆಳ್ಕೊಂಡಂಥ ಸಂದರ್ಭದಲ್ಲಿ ಇದನ್ನೆಲ್ಲನೂ ಕವರ್ ಆದರೆ ಐ 100% ಶೋರ್ ಟೂರಿಸ್ಟ್ ಜೊತೆ ನಮ್ಮ ಸ್ಥಳೀಯ ಕುಶಾಲನಗರದವರು ಇದನ್ನ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಜೊತೆಲಿ ತಾವು ರೋಟರಿ ಕ್ಲಬ್ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಒಂದು ದಿವಸಕ್ಕಾದ್ರೂ, ಒಂದು ವಾರಕ್ಕೆ ಒಂದು ದಿವಸ ಆದರೂ ಒಬ್ಬೊಬ್ಬರ ಬಂದಿದ್ದ ಉಪಯೋಗಿಸ್ಕೊಂಡು ಹೋಗಬೇಕು. ವಿಶೇಷವಾಗಿ ದಾನಿಗಳಾದಂಥ ಕಳೆದ 3 ತಿಂಗಳಿಂದ ಇದು ನನ್ನ ಕನಸು ಕೂಡ ಆಗಿತ್ತು. ನನ್ನ ಹೆಸರು ಮೈಸೆಲ್ಫ್ ಮನು ಪೆಮ್ಮಯ್ಯ, ರೋಟರಿ ಕುಶಾಲನಗರದ 50ನೇ ವರ್ಷದ ಪ್ರೆಸಿಡೆಂಟ್. ಕುಶಾಲನಗರ ರೋಟರಿ ಈ ವರ್ಷ ಸುವರ್ಣ ಸಂಭ್ರಮ ಆಚರಣೆನ ಮಾಡೋ ಉದ್ದೇಶದಿಂದ 50ನೇ ವರ್ಷದ ಆಚರಣೆನ ಮಾಡ್ತಾ ಇದ್ದೀವಿ. ಒಂದಷ್ಟು ಕಾರ್ಯಕ್ರಮಗಳನ್ನು ನಡ್ಕೊಂಡು ಬಂದಿದ್ದೀವಿ. ಸೊ ಇದು ಎಲ್ಲ ಕಾರ್ಯಕ್ರಮಗಳಿಗೆ ಹೋಲಿಸಿದ್ರೆ ಇದೊಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. 170ಕ್ಕಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹ ಈ ಸೇತುವೆ ಕಳೆದ 25 ವರ್ಷಗಳಿಂದ ಅನಾಥವಾಗಿತ್ತು. ಮತ್ತು ಇದಕ್ಕೆ ತನ್ನದೇ ಆದಂತಹ ರೀತಿಯಲ್ಲಿ ಸ್ಥಳೀಯರು ಆಗಿರ್ಬೋದು, ಕೆಲವು ಜನಪ್ರತಿನಿಧಿಗಳಾಗಿರ್ಬೋದು ಏನೋ ಮಾಡಬೇಕು ಅಂತ ಹೇಳುವಂತ ಕನಸನ್ನು ಕಂಡಿದ್ರು. ಒಂದಷ್ಟು ಹೋರಾಟಗಳು ಕೂಡ ನಡೆದಿದೆ. ಅದರಲ್ಲಿ ನಮ್ಮ ನಾಗೇಂದ್ರ ಬಾಬು ಸರ್ ಅವರು ಕೂಡ ಒಬ್ಬರು ಕಾರಣಕರ್ತರು. ಮತ್ತು ವಿಶೇಷವಾಗಿ ಈ ರೋಟರಿ ಇವತ್ತಿನ ಏನು ಪಾರ್ಕ್ ಆಗಿದೆ, ನಮ್ಮ MLA ಮಂತರ್ಗೌಡ ಅವರ ಸಹಕಾರ ಮತ್ತು ಪುರಸಭೆ ಮತ್ತು ಸ್ಥಳೀಯ ದಾನಿಗಳ ಸಹಕಾರದಿಂದ ಇದಕ್ಕೆ ತನ್ನದೇ ಆದ ಇತಿಹಾಸ ರೋಟರಿಗೂ ಕೂಡ ಇದೆ. ರೋಟರಿ 2000ನೇ ಸಾಲಿನಲ್ಲಿ, ಅದಕ್ಕಿಂತ ಮುಂಚೆ PK ದೇವಯ್ಯ ಅವರು ರೋಟರಿಯಲ್ಲಿದ್ದಾಗ ಮೇಡಮ್ ಅವರಿದರಲ್ಲಿ ಆಗಿನ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರಿಗೆ ಈ ಬ್ರಿಡ್ಜ್ ಅನ್ನ ಡೆಮಾಲಿಷನ್ ಮಾಡಬಹುದು, ಹೊಸ ಬ್ರಿಡ್ಜ್ ಆದಾಗ ಈ ಬ್ರಿಡ್ಜ್ ನಂಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ಪತ್ರ ಬರೆದಿದ್ರಂತೆ. ಇದನ್ನು ನನಗೆ ಹಿರಿಯ ಪತ್ರಕರ್ತ ಚಂದ್ರಮೋಹನ್ ಅವರು ನೆನಪಿಸಿದ್ರು ಈ ವಿಚಾರ. ಹಾಗಾಗಿ ನನಗೆ ರೋಟರಿ ಅವರೇನೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದಕ್ಕೆ ಹಳೆಯ ಸಂಬಂಧ ಇದೆ ಅನ್ನೋ ಒಂದು ಕಾರಣ ಆಯ್ತು. ಹಾಗಾಗಿ ನಾವು ಕೂಡ ಇದೇನೋ ಮಾಡಬೇಕು ಅಂತ ಅನ್ಕೊಂಡು ಇದು ಈ ಹಂತಕ್ಕೆ ಇವತ್ತು ಬಂದು ಮುಟ್ಟಿದೆ. ಇದು ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಪಾರ್ಕ್ ಏನಿದೆ ನಾವು ಅನ್ಕೊಂಡಾಗೆ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ, ಇದು ದೇಶದಲ್ಲೇ ಒಂದು ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮ. ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ನೀವು ತಗೊಂಡ್ರೆ, ಈ ಭಾರತ ದೇಶದಲ್ಲೇ ಹರಿಯುವ ನದಿ ಮೇಲೆ ನಿರ್ಮಾಣವಾಗಿರುವಂತಹ ಪ್ರಪ್ರಥಮ ಉದ್ಯಾನವನ ಇದು. ನೀವು ಕೇಳಬಹುದು, ಪುಣೆಯಲ್ಲಿ ಒಂದು ಉದ್ಯಾನವನ ಇದೆ, ಮತ್ತೆ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯಲ್ಲಿ ಒಂದು ಉದ್ಯಾನವನ ಇದೆ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಒಂದು ಉದ್ಯಾನವನವಿದೆ. ಅದು ಹರಿಯುವ ನದಿ ಮೇಲೆ ಇರುವಂತಹ ಉದ್ಯಾನವನ. ಆದರೆ ಕಂಪ್ಲೀಟ್ ಆಗಿ ಅದೊಂದು ಆರ್ಟ್ ಮ್ಯೂಸಿಯಂ ಇದೆ ಗೋದಾವರಿಯಲ್ಲಿ, ಪುಣೆಯಲ್ಲಿ ಸೈನ್ಸ್ ಮ್ಯೂಸಿಯಂ ಇದೆ, ಜಮ್ಮುವಲ್ಲಿ ಆ ಉದ್ಯಾನವನವನ್ನೇ ಮಾಡಬೇಕು ಅಂತ ಹೇಳಿ ಬ್ರಿಡ್ಜ್ ಮಾಡಿರುವಂತದ್ದು. ಬಟ್ ಹಳೇ ಬ್ರಿಡ್ಜ್, ಸಿತಾರ ಯುಗಕ್ಕೆ ಹೋಗಿರುವಂತಹ ಬ್ರಿಡ್ಜ್, ದುರಸ್ತಿಗೆ ಹೋಗಿರುವಂತಹ ಒಂದು ಬ್ರಿಡ್ಜ್, ಒಂದು ಪಾಳುಬಿದ್ದ ಸ್ಥಿತಿಯಲ್ಲಿದ್ದಂತಹ ಒಂದು ಬ್ರಿಡ್ಜ್, ಆತ್ಮಹತ್ಯೆ ಸ್ಪಾಟ್ ಆಗಿದ್ದಂತಹ ಒಂದು ಬ್ರಿಡ್ಜ್, ಕಸಗಳನ್ನು ಹಾಕ್ಲಿಕ್ಕೆ ಒಂದು ಜಾಗವಾಗಿದ್ದಂತಹ ಒಂದು ಬ್ರಿಡ್ಜ್ ಉದ್ಯಾನವನವಾಗಿರೋದು ಫಸ್ಟ್ ಟೈಮ್. ಸೊ ಇದೊಂದು ಜರ್ನಿ ಇದು. ಸೊ ರೋಟರಿ ಕುಶಾಲನಗರ ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ಕೊಂಡಾಗ, ಸೊ ಒಂದು ಬಜೆಟ್ ಅನ್ನು ಮಾಡಿದಾಗ ನಾವು ಪ್ರಪ್ರಥಮವಾಗಿ ಮೀಟ್ ಆಗಿದೆ. ಕಳೆದ 1 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಸೊ ನಮಗೆ ಬರುವಂತದೇ ಸಂಘ ಸಂಸ್ಥೆ ಅಂತ ಬಿಟ್ಟರೆ ನೆಕ್ಸ್ಟ್ ಬರೋದು ಅದರ ಉತ್ತರಾಧಿತ್ವ ಪ್ರತಿನಿಧಿಗಳಿಗೆ, ಜನಪ್ರತಿನಿಧಿಗಳಿಗೆ. ಹಾಗಾಗಿ ನಾವು MLA ಯಂಗ್ ಎನರ್ಜೆಟಿಕ್ MLA ಡಾಕ್ಟರ್ ಮಂತರ್ಗೌಡರ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ H. ಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಯೊಬ್ಬರು ಮೊಬೈಲ್ ಫೋನಿನಲ್ಲಿ ಗೇಮ್ ಆಡುತ್ತಿರುವುದು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಅಧಿಕಾರಿಯ ವಿರುದ್ಧ ಗರಂ ಆದ ಅಧ್ಯಕ್ಷರು. ಕುಶಾಲನಗರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯನ್ನ ತಾಲೂಕು ಅಧ್ಯಕ್ಷರಾದ VP ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಸಂಬಂಧ ಪಂಚ ಯೋಜನೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸರ್ಕಾರದ ಯೋಜನೆಗಳ ಬಗ್ಗೆ ಗಂಭೀರವಾಗಿ ಸಭೆ ನಡೆಯುತ್ತಿದ್ದರೂ ಸಭೆಯಲ್ಲಿ ಅಧಿಕಾರಿಯೊಬ್ಬರು ಇದಕ್ಕೂ ನನ್ನ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಮೊಬೈಲ್ನಲ್ಲಿ ಆಟ ಆಡುತ್ತಿರುವ ವಿಡಿಯೋವೊಂದು ಅಧ್ಯಕ್ಷರ ಬಳಿ ತಲುಪಿದಾಗ ಅಧ್ಯಕ್ಷರು ಗರಂ ಆಗಿ ಅಧಿಕಾರಿಯ ಚಳಿ ಬಿಡಿಸುವುದರ ಜೊತೆಗೆ ಆಕ್ರೋಶ ವ್ಯಕ್ತಪಡಿಸಿ ಹಿರಿಯ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಸರ್ಕಾರದ ಯೋಜನೆಗಳ ಸಭೆ, KDP ಸಭೆ ಹಾಗೂ ಇತರ ಸಭೆಗಳಲ್ಲಿ ಅಧಿಕಾರಿಗಳು ತಮ್ಮಿಷ್ಟದಂತೆ ಮೊಬೈಲ್ ಬಳಕೆ ಮಾಡುವುದು, ಮೊಬೈಲ್ನಲ್ಲಿ ಆಟ ಆಡುವುದನ್ನು ಮಾಧ್ಯಮದವರು ಸುದ್ದಿ ಮಾಡಿ ಪ್ರಸಾರ ಮಾಡಿದರೆ ಅಧಿಕಾರಿಗಳು ಇವರು ಪತ್ರಕರ್ತರೇ ಅಲ್ಲ ಎಂದು ಹೇಳುತ್ತಾರೆ. ಇವರು ಸಭೆಗಳಲ್ಲಿ ಆಡುವ ಆಟಗಳಿಗೆ
ತಲೆದೂಗಿದರೆ ಒಳ್ಳೆಯ ಪತ್ರಕರ್ತರು. ಅಲ್ಲದೆ ದಿನಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರಿಸುವವರು ಪತ್ರಕರ್ತರಲ್ಲ. ಯಾವುದೇ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಸುದ್ದಿ ಬಿತ್ತರಿಸದೇ ಇರುವವರು ಪತ್ರಕರ್ತರೆಂದು ಹೇಳುತ್ತಾರೆ. ಇವರ ದೊಂಬರಾಟಕ್ಕೆ ತಕ್ಕಂತೆ ಕುಣಿಯುವವರು ಒಳ್ಳೆಯವರು, ಇಲ್ಲದಿದ್ದಲ್ಲಿ ಕೆಟ್ಟವರು. ಸಭೆಗಳಲ್ಲಿ ಮೊಬೈಲ್ ಬಳಕೆ ಮಾಡಿಕೊಂಡು ನಿರ್ಲಕ್ಷ್ಯ ತೋರುವ ಇಂತಹ ಅಧಿಕಾರಿಗಳ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡು ಅಮಾನತು ಮಾಡಲು ಮುಂದಾದರೆ ಆಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂಬುದು ಪತ್ರಕರ್ತರ ಆಗ್ರಹ. ಅದೇ ರಿಪೇರಿ ಮಾಡಿ ಬೇರೆ ಹಳೆ ಬಸ್ ಕಳಿಸ್ತೀವಿ. ಇದು ರಾಷ್ಟ್ರೀಯ ನಮ್ಮ ಬಟ್ ಹೊಸ ರೂಟ್ ಅಂತೇಳಿ ಮಾಡಿ ಬಳಕೆ ಮಾಡ್ತಾರಲ್ಲ. ನಾನು ನಿಮಗೆ ಇದನ್ನ ಕಳಿಸ್ತೀನಿ, ನಾನು ಇದನ್ನ ಕಳಿಸ್ತೀನಿ. ಈಗ ಅದೇ ಈಗ ಡಿವಿಷನ್ ಆಫೀಸಿಗೆ ಹೋಗಿರುತ್ತೆ ಸರ್. ಅದೇ ಅವರು ಸೆಂಟ್ರಲ್ ಆಫೀಸಿಗೆ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಹೌದು ಸರ್, ಇಮಿಡಿಯೇಟ್ ಅವರು ಅದಕ್ಕೆ ಆನ್ಸರ್ ಕೊಡಲ್ಲ ಸರ್, ಇಲ್ಲ ಸರ್. ಈಗ ಕುಶಾನರ ಡಿಪೋ ಓಪನಿಂಗಿಗೆ ವೇಟ್ ಮಾಡ್ತಾ ಇರ್ತಾರೆ. ರೂಟ್ನ ಯಾವ್ಯಾವ ಇದಕ್ಕೆ ಮಾಡಬೇಕು ಅಂತ ಅವಾಗ ರೆಡಿ ಮಾಡಿ ಅದನ್ನ ಇದು ಮಾಡ್ತಾರೆ. ಈಗ ವೇಟಿಂಗ್ ಎಲ್ಲ ಹೊಸ ಡಿಪೋ ರೂಟ್ ನಮ್ಮ ರೂಟ್ ಬಂದ್ರೆ ನಾವು ಮಡಿಕೇರಿ ಸಿದ್ದಾಪುರ ಕಳಿಸ್ಲಿಕ್ಕಾಗಲ್ಲ, ಕುಶಾಲನಗರ ಸಿದ್ದಾಪುರ ಕಳಿಸ್ಬೇಕು. ಆ ತರ ರೂಟ್ ಸೆಟ್ ಮಾಡ್ತಾರೆ ಸರ್. ಫಾರಂ 4 ಅಂತ ಮಾಡ್ತಾರೆ. ಪ್ರಸ್ತಾವನೆ ಸಲ್ಲಿಸ್ತೀವಿ, ಪ್ರಸ್ತಾವನೆ ಸಲ್ಲಿಸಿದ 4 ತಿಂಗಳಾಯ್ತು, 6 ತಿಂಗಳಾಯ್ತು. ಹಳೆ ಬಸ್ಸನ್ನು ತಾತ್ಕಾಲಿಕ ನಿಲ್ಲಿಸಿ ಆ ಬಸ್ಸನ್ನ ನಿಲ್ಲಿಸಿಲ್ಲ, ಏನ್ ರಿಪೇರಿ ಇದೆ ಅದು ಇಲ್ಲದ ರೂಟ್ ಕ್ಯಾನ್ಸಲ್ ಮಾಡ್ತಾರೆ ಸರ್ ಕೆಲವು ಕಡೆ. ಈಗ ಹೆಚ್ಚುವರಿ ರೂಟ್ ಆಯ್ತು ಅಥವಾ ಹಳೆ ರೂಟಿಗೆ ಹಳೆ ರೂಟ್ ಮಾಡಿ 4 ಬಸ್ಗಳೇನಾಯ್ತು? ಈ ಹಳೆ ರೂಟ್ ಏನಿದೆ ಸರ್, ಅದರಲ್ಲಿ ಬಸ್ಗಳು ಪ್ರಾಬ್ಲಮ್ ಇದ್ದಾಗ ಆ ರೂಟಿಗೆ ಬಸ್ನ ಕಳ್ಸಿಲ್ಲ. ಹಳೆ ಬಸ್ಗಳನ್ನ ಹಾಗೆ ತಾತ್ಕಾಲಿಕ ಸ್ಥಗಿತ ಮಾಡಿದ್ದಾರೆ. ಅಂದ್ರೆ ರಿಪೇರಿ ಏನಾಯ್ತು ಸರ್ ಮಾಡ್ತಾ ಇರ್ತಾರೆ, ಅದು ಆ ತರ ಅದು. ಈಗ ಲಾಸ್ಟ್ ಟೈಮ್ ಏನಿದೆ ಪರಿಸ್ಥಿತಿ ಅದರಿಂದ ಮುಂದುವರೆದಾಗಿಲ್ಲ, ಕಾಣಿಸ್ತಾ ಇಲ್ಲ ಇದು ಸರ್. ಇದು NOC ಎಲ್ಲ ಕೊಟ್ಟಾಗಿದೆ ಸರ್. ಈಗ FPCL ಅವರಿಗೆ ಕೂಡ ಹಾಗೆ ಆಗಿದೆ. ಇನ್ನು ಡಿಪೋ ಅದೇನು ಕಾಂಕ್ರೀಟ್ ಒಂದು ತಿಂಗಳಿಂದ ಏನು ಪರಿಸ್ಥಿತಿ ಇದೆ ಹಾಗೆ ಇದೆ. ಸರ್ಕಾರಿ ಕೆಲಸ ಮಾಡಲಿಕ್ಕೆ ಸರ್ಕಾರಿ ಅಧಿಕಾರಿಗಳ ಮಟ್ಟದಲ್ಲಿ ಇಷ್ಟು ವಿಳಂಬ ಆಗ್ಬೇಕಾ? ಡಿಪೋ ಮ್ಯಾನೇಜರ್ ಉತ್ತರ ಕೊಡ್ಬೇಕಲ್ಲ, ಅಷ್ಟು ನಿಮ್ಗೆ ಏನು ಗೊತ್ತಾಗ್ತದೆ? ಲಾಗಿನ್ ಏನೋ ಹುಡ್ತಾ ಇದ್ದೀರಾ? ಇಲ್ಲ ಸರ್, ಅದು ಲಾಗಿನ್ ಅಲ್ಲಿ ಅದು ಎಲ್ಲ ಬರ್ದಿದೆ. ಲಾಗಿನ್ ಅಲ್ಲಿ ಇಲ್ಲ, ಲಭ್ಯವಿಲ್ಲದಿರುವಂತ ಮೊಬೈಲಲ್ಲಿ ಏನು ಹುಡ್ತಾ ಇದ್ದೀರಿ? ಮೊಬೈಲಲ್ಲಿ ಏನು ಹುಡ್ತಾ ಇದ್ದೀರಿ? ಲಾಗಿನ್ ಅಲ್ಲಿ ಏನು ಸರ್ಚ್ ಮಾಡ್ತಾ ಇದ್ದೀರಿ? ಸರ್ಚ್ ಮಾಡ್ತಾ ಇದ್ದೀರಿ? ಇದು ಗ್ರೂಪ್ ಜಾಬ್ ಚೇಂಜಿಂಗ್ ಬಗ್ಗೆ, ಜಾಬ್ ಗ್ರೂಪ್ ಮಾಹಿತಿ ಏನಾದ್ರು ಜಾಬ್ ಅಪರ್ಚುನಿಟಿ ಬಗ್ಗೆ ಏನಾದ್ರು ಮಾಹಿತಿ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೆ ಸರ್. ಯಾವ ಮಾಹಿತಿ? ಜಾಬ್ ನಮ್ಮಲ್ಲಿ ಗ್ರೂಪ್ ಇದೆ, ಯಾವ ಗ್ರೂಪ್ ಅದು? ಜಾಬ್ ಗ್ರೂಪ್ ಅಂತ ಬರುತ್ತೆ. ಇದೆಯಾ? ಏನಿದೆ ಮಾಹಿತಿ ನೋಡಿ, ಲೇಟೆಸ್ಟ್ ಆಗಿ ಏನು ನೋಡಿದ್ದೀರಿ? ನೋಡಿ ಇಲ್ಲಿ ಲೇಟೆಸ್ಟ್ ಆಗಿ ಓಪನ್ ಮಾಡಿದ್ದೀರಲ್ಲ. ಈ ಕಾಫಿ ಕೊಡ್ತಾರಾ? ಏನಿದೆ? ನೋಡ್ತಿಲ್ಲ, ನೋಡ್ತಾ ಇದ್ದೀರಿ ಯಾವುದು? ಇದೆಲ್ಲ ನೋಡ್ತಾ ಇದ್ದೀರಿ ನೀವೆಲ್ಲ? ಏನು ಮಾಡ್ತಾ ಇದ್ದೀರಿ? ಏನಿದು? ಯಾವ ಮಾಹಿತಿ ಸಿಗ್ತದೆ ಇದರಲ್ಲಿ ನಿಮಗೆ? ಏನು ಆಟ ಆಡ್ತೀರಿ ಹೇಳಿ ನೀವು ಸಭೆಗಳಿಗೆ ಬಂದು? ಸಭೆ ಬಗ್ಗೆ ಗಾಂಭೀರ್ಯ ಇಲ್ವಾ ನಿಮಗೆ? ಏನಕ್ಕೆ ಬರ್ತೀರಿ ನೀವು? ಚೆನ್ನಾಗಿದೆ ನಿಮ್ಗೆ. ಏನಕ್ಕೆ ಬರ್ತೀರಿ ಇಲಾಖೆಗಳಿಗೆ ನೀವು? ಜಿಲ್ಲಾ ಮಟ್ಟದ ಅಧಿಕಾರಿ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು? ಗಾಂಭೀರ್ಯವಾಗಿ ಪರಿಶೀಲನೆ ಮಾಡ್ತಿರ್ಬೇಕು. ನಮ್ಗೆ ಬೇರೆ ಕೆಲಸ ಇಲ್ಲ ಅಂತ ಕೂತ್ಕೊಂಡಿದ್ದೀರಾ? ಏನ್ ಅವಸ್ಥೆ ನಿಮ್ಗೆ? ಈ ತರ ಯಾಕೆ ನಿಂತ್ಕೊಳ್ಬೇಕಿತ್ತು? ಬೊಂಬೆಶ್ವರ ತರ ನಿಮ್ದೇ ಅಲ್ವಾ ಇದು? ನಿಮ್ದೇ ತಾನೆ? AI ಮಾಡ್ಬಿಟ್ಟಿದ್ದಾರೆ ಏನಾದ್ರು? ನೋಡಿ ನಿಮಿಷ, ಈಗ ನಾವು ಮಾತಾಡ್ತಿದ್ವಲ್ಲ, ಗಂಭೀರವಾಗಿ ಚರ್ಚೆ ಮಾಡ್ತಿದ್ವಲ್ಲ, ಅವಾಗ
ಇವ್ರು ಯಾವ ಗಂಭೀರವಾಗಿ ನೋಡ್ತಾ ಇದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರುಗುಕೋಟಿ, ಕುಶಾಲನಗರ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಖಾಸಗಿ ಶಾಲೆಗಳು ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಹಿರಿಯ ಅಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರನ್ನು ಕಾಡುತ್ತಿರುವ ವಿವಿಧ ಸಮಸ್ಯೆಗಳ ಕುರಿತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಂದು ಚಿಕ್ಕೋಡಿಯಲ್ಲಿ ಉಪ ವಿಭಾಗಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಕೃಷಿ ಇಲಾಖೆ ಉಪನಿರ್ದೇಶಕರಿಗೆ ಪ್ರತ್ಯೇಕ ಮನವಿಗಳನ್ನು ಸಲ್ಲಿಸಲಾಯಿತು. ಕೆಆರ್ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಸಿದ್ದು ಬನಸೋಡೆ ಅವರ ನೇತೃತ್ವದಲ್ಲಿ ನಡೆದ ಈ ಮನವಿ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರ ಹಿತಾಸಕ್ತಿಗೆ ಸಂಬಂಧಿಸಿದ ಹಲವು ಪ್ರಮುಖ ವಿಷಯಗಳನ್ನು ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಶಾಲೆಗಳ ವಿರುದ್ಧ ತನಿಖೆ ನಡೆಸಿ ನಿಯಮ ಉಲ್ಲಂಘಿಸುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಯವರು ರೈತರ ಜಮೀನುಗಳಿಗೆ ತ್ಯಾಜ್ಯ ನೀರು ಹರಿಸುವುದು, ಶಾಲೆಗಳಲ್ಲಿ ಅನಧಿಕೃತ ಶುಲ್ಕ ವಸೂಲಿ ಹಾಗೂ ರಸಗೊಬ್ಬರ ಮಾರಾಟದಲ್ಲಿ ನಡೆಯುತ್ತಿರುವ ಅಕ್ರಮಗಳು ಜನಸಾಮಾನ್ಯರ ಹಿತಕ್ಕೆ ವಿರುದ್ಧವಾಗಿವೆ. ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಮಸ್ಯೆಗಳಿಗೆ ಪರಿಹಾರ ಸಿಗದಿದ್ದರೆ ಕೆಆರ್ಎಸ್ ಪಕ್ಷವು ಉಗ್ರ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದರು. ಮನವಿಗಳನ್ನು ಸ್ವೀಕರಿಸಿದ ಅಧಿಕಾರಿಗಳು ಸಂಬಂಧಪಟ್ಟ ವಿಷಯಗಳ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಮಸ್ಕಾರ, ನಾನು ವಿನೋದ್ ಪಾಟೀಲ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಉತ್ತರ ಜಿಲ್ಲೆಯ ಚಿಕ್ಕೋಡಿ ಜಿಲ್ಲೆಯ ಗೌರವಾಧ್ಯಕ್ಷನ. ಇವತ್ತಿನ ದಿನ ನಾವು ಚಿಕ್ಕೋಡಿ ಬಿಒ ಆಫೀಸ್ ಶಿಕ್ಷಣ ಅಧಿಕಾರಿಗಳ ಆಫೀಸಿಗೆ ಭೇಟಿ ನೀಡಿದ್ವಿ. ಕೆಲವೊಂದು ಇಲ್ಲಿ ಏನು ಸಮಸ್ಯೆ ಇದಾವೆ ಅಂತಂದ್ರೆ, ಏನು ಇವು ಪ್ರೈವೇಟ್ ಸ್ಕೂಲ್ಗಳು ಇದಾವಲ್ಲ, ಅವು ಫೀ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಫೀಗಳು ತಗೋತಾರೆ. ಅದರ ಸಂಬಂಧ ನಾವು ಇವತ್ತು ಚಿಕ್ಕೋಡಿ ತಾಲೂಕು ಆಫೀಸಲ್ಲಿ ಭೇಟಿ ನೀಡಿದ್ದೀವಿ. ಇವರ ಸೂಪರಿಂಟೆಂಡೆಂಟ್ ಸಾಹೇಬರು ಇದ್ದಾರೆ, ಅವ್ರಿಗೆ ನಾವು ಮನವಿ ಕೊಡ್ಬೇಕಂತ ಹೇಳಿ ಅವ್ರಿಗೆ ಕರೆಸಿದ್ದೀವಿ. ಈಗ ಇದಕ್ಕೆ ಸಂಬಂಧಪಟ್ಟಂಗ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಸತೀಶ್ ಪೂಜಾರಿ ಅವರು ಅದನ್ನ ಹೇಳ್ಬೇಕಂತ ಹೇಳಿ ಮನವಿ ಮಾಡ್ಕೊಡ್ತೀವಿ. ಮೊದಲು ನಮಸ್ಕಾರ, ನಾನು ಸತೀಶ್ ಪೂಜಾರಿ, ಬೆಳಗಾವಿ ಜಿಲ್ಲಾ ಉತ್ತರ ಪ್ರಧಾನ ಕಾರ್ಯದರ್ಶಿ. ಇವತ್ತು ವಿಷಯ ಏನಂದ್ರೆ, ನಮ್ಮ ಮನೆ ಕೆಲಸ ಎಲ್ಲ ಬಿಟ್ಟು ಒಂದು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ ಸರ್ಕಾರ ಸಾಕಷ್ಟು ಅನುದಾನವನ್ನು ಖರ್ಚು ಮಾಡ್ತೈತಿ. ಮತ್ತು ಅದೇ ರೀತಿ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಕೂಡ ಖರ್ಚು ಮಾಡ್ತೈತಿ. ಆದರೆ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ನಡೆಯುವಂಥ ಖಾಸಗಿ ಶಾಲೆಗಳು ದರ್ಬಾರ್ ಯಾರು ನಡೀತಂದ್ರೆ ಮನ ಬಂದಂತೆ ಫೀ ವಸೂಲು ಮಾಡ್ತಿದ್ದಾರೆ. ಅದರ ಕುರಿತಾಗಿ ನಾವೆಲ್ಲರೂ ಕೆಆರ್ಎಸ್ ಪಾರ್ಟಿ ಅವರು ಬಂದಿಲ್ಲಿ ಇವತ್ತು ಕಾರ್ಯಕರ್ತರು ನಾವು ಅಧ್ಯಕ್ಷರೆಲ್ಲ ಕೂಡಿ ನಾವೆಲ್ಲ ಮನೆ ಕೊಡಕ್ಕೆ ಬಂದಿವಿ. ವಿಷಯ ಏನಂದರೆ ಓದಿ ಹೇಳ್ತೀನಿ. ವಿನೋದ್ ಪಾಟೀಲ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲೆಯ ಉತ್ತರ ಚಿಕ್ಕೋಡಿ ಜಿಲ್ಲೆಯ ಗೌರವಾಧ್ಯಕ್ಷ. ಇವತ್ತಿನ ದಿನ ನಾವು ಅಸಿಸ್ಟೆಂಟ್ ಕಮಿಷನರ್ ಅವರ ಆಫೀಸಿಗೆ ಭೇಟಿ ನೀಡಿದ್ದೀವಿ. ವಿಷಯ ಏನಂತಂದರೆ, ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಅವೇನು ಹೊಲಸು ನೀರು ಇರ್ತಾವಲ್ಲ, ಅವ್ರು ರೈತರ ಎಲ್ಲೇನೋ ಸ್ವಲ್ಪ ಹಳದಾಗ ರೈತರು ಬಂದಾಗ ತಂದು ಏನು ಒಗಿತಾರಲ್ಲ, ಆಜು ಬಾಜು ಎಲ್ಲ ಬಾವಿಗಳಾಗಲಿ ಬೋರ್ಗಳಾಗಲಿ ಎಲ್ಲ ನೀರೆಲ್ಲ ಹೊಲಸಾಗಿಬಿಟ್ಟಿದ್ದಾವೆ. ಈಗ ನಾವು ಸಾಕಷ್ಟು ಸಲ ದೂರು ನೀಡಿದ್ದೀವಿ, ಆದರೂ ಅಲ್ಲಿ ಏನೂ ಕ್ರಮ ಕೈಗೊಳಿಸ್ತಿಲ್ಲ ಅಧಿಕಾರಿಗಳು. ನನಗೆ ಅನ್ಸುಮಟ್ಟಿ ಏನಾಗಿತ್ತು ಅಂತಂದ್ರೆ, ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ಇವರು ರಾಜಕಾರಣಿಗಳು ಅದಾವೆ. ಹೀಗಾಗಿ ಅಧಿಕಾರಿಗಳು ಪಾಪ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಅಧಿಕಾರಿಗಳು ಏನಾದರೂ ಮಾಡಿದ್ರೆ ತಕ್ಷಣ ಅವ್ರಿಗೆ ಇಲ್ಲಿಂದ ವರ್ಗಾವಣೆ ಮಾಡ್ತಾರೆ. ಈ ರೀತಿ ನಡೀತಾ ಇದೆ. ಅದಕ್ಕೆ ನಮ್ಮ ಇಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಈಗ ಆಗಿದ್ದು ಸಮಸ್ಯೆ ನಮ್ಮ ಚಿಕ್ಕೋಡಿ ತಾಲೂಕಾಧ್ಯಕ್ಷ ರಾಜೇಂದ್ರ ಪಾಟೀಲ್ ಸರ್ ಹೇಳ್ತಾರೆ. ನಮಸ್ಕಾರ. ಇವತ್ತಿನ ವಿಷಯ ಏನಂತಪ್ಪ, ಈ ಸರ್ ಹೇಳಿದಂಗೆ ಕೆಮಿಕಲ್ ನೀರನ್ನ ಹೊಲಗಳಿಗೆ ರೈತರಿಗೆ ಏನೋ ವಿಷಯ ಅದು ನೀರು ಬಿಟ್ಟರೆ ಕಲ್ಲೆಲ್ಲ ಮಣ್ಣು ಹಾಕಿದ್ದೆ ಅಂತ ಹೇಳಿ ಸುಳ್ಳು ಹೇಳಿ ಸಂತಾನ ಕೆಮಿಕಲ್ ನೀರು ಬಿಡುತ್ತಾರೆ. ಇದರಿಂದ ನೀರು ಬಾವಿಗೆ ಮತ್ತು ಬೋರ್ ಮುಖಾಂತರ ವಿಷ ಆಗಿ ಬಿಟ್ಟದ. ಇದು ಜನರಿಗಾಗಲಿ ಜಾನುವಾರುಗಾಗಲಿ ಇದು ಅಪಾಯದ. ತಗೋಬೇಕು, ಏನೋ ಹಠಕ್ಕೆ ತಗೋಬೇಕು, ಅದೇನು ಇವರು ರೂಲ್ಸನ್ನು ಮಾಡಿದ್ದಾರೆ. ಅದರ ಆ್ಯಕ್ಚುಲಿ ಅದರ ಬಗ್ಗೆನೂ ನಾವು ಇವತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಮನವಿ ಕೊಡ್ಬೇಕಂತ ಹೇಳಿ ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸತೀಶ್ ಪೂಜಾರಿ ಅವರು ಮಾತಾಡ್ತಾರೆ. ಬಂಧುಗಳು ನಮಸ್ಕಾರ, ನಾನು ಸತೀಶ್ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಎಲ್ಲಿ ಬಂದ್ವಿ ಅಂದ್ರೆ ಕೃಷಿ ಆಫೀಸ್ಗೆ ಬಂದೆವು. ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯಲ್ಲಿ ನಡೆದಿರುವಂಥ ಗೊಬ್ಬರ ಯಾವ ರೀತಿ ನಡೆಯುತ್ತೆ ಅಂದರೆ, ರೈತರ ಕಡೆಯಿಂದ ಬೇಕಾಬಿಟ್ಟಿ ರೇಟ್ ಹಚ್ಚಿ ರೈತರನ್ನ ಸುಲಿಗೆ ಮಾಡ್ತಿರುವಂಥ ರಸಗೊಬ್ಬರ ಅಂಗಡಿಯವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಇವತ್ತಿಲ್ಲಿ ಕೃಷಿ ಆಫೀಸ್ಗೆ ಬಂದೆವು.
ಇವತ್ತು ಏನು ಸರ್ ಏನಿದೆ ಐಡಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅವ್ರಿಗೆ ನಾವು ಈಗ ಮನೆ ಕೂಡ ಹಾಕೊಂಡಿದ್ದೆವು ಸರ್. ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ರಸಗೊಬ್ಬರ ಮಾಲೀಕರು ರೈತರಿಂದ ಬೇಕಾಬಿಟ್ಟಿ ರೇಟ್ ಹಾಕಿ ದುಡ್ಡು ವಸೂಲು ಮಾಡೋದು. ಅದರ ಬಗ್ಗೆ ಸಂಪೂರ್ಣವಾದ ಬಿಸಿನೆಸ್ ನಮ್ಮ ಹತ್ರ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ರಸಗೊಬ್ಬರ ಅಂಗಡಿ ನೀವು ಎಷ್ಟು ಕೊಡ್ತೀರಿ ಅವ್ರನ್ನ ಕೊಟ್ಟಂತ ಅವ್ರನ್ನ ಏನು ಮಾಡ್ತಾರೆ ಅಂದರೆ ಓದಿನ ಬಿಲ್ ಜಾರಿ ಮಾಡ್ತಾರೆ ಮತ್ತು ಡೂಪ್ಲಿಕೇಟ್ ಬಿಲ್ ಜಾರಿ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಏನು ಗಮನಕ್ಕೆ ಇದ್ದು ಅಥವಾ ಇದು ಅಂತ ಏನಿದೆಲ್ಲ ಇಲ್ಲಿ ತಾವೇನು ಮಣ್ಣು ಕೊಡ್ತೀರ ಪರಿಶೀಲನೆ ಮಾಡಿ ಬಗ್ಗೆ ನಾವು ಕ್ರಮ ಈಗಾಗಲೇ ಮತ್ತೊಂದು ಮನೆ ಕೊಟ್ಟಿವಿ ಸರ್. ಈಗ ಹತ್ತರದ ಮತ್ತೊಂದು ಮನೆ ಕೊಟ್ಟಿವಿ ನಿಮಗೆ. ಕೃಷಿಕರು ರೈತರು ಯಾರು ಹಂಗೆ ಬಿಡಾಗಿದ್ರೆ ಅದರ ದನ ಕರ ನಾಯಿ ಮನುಷ್ಯರು ಬಿದ್ದೆಲ್ಲ ಸಹಾಯಕದ ಅದ್ರ ಬಗ್ಗೆ ಕೂಡ ನಾವು ಮನೆ ಕೊಟ್ಟಿವ್ರಿ ನಿಮ್ಗೆ. ಅದ್ರ ಕೂಡ ಏನೋ ಯಾರು ರೆಸ್ಪಾನ್ಸ್ ಮಾಡಿದ್ರು ರೀ ನಿಮ್ಮ ಡಿಪಾರ್ಟ್ಮೆಂಟು. ಅದು ಇದನ್ನು ನೀವು ಅದಕ್ಕೆ ನೆಗ್ಲೆಕ್ಟ್ ಮಾಡಿದ್ರೆ ಇದು ರೈತನ ಇದು ಸರ್ ರೈತನ ನಾವು ಮೊದಲು ಅವಕಾಶ ಕೊಡ್ರಿ. ರೈತನ ದುಡಿದಂಥ ಶ್ರಮ ಎಲ್ಲ ಹಾಳಾಗಿ ಉಳಿದು ಯಾರು ಲೂಟಿ ಮಾಡ್ತಾರೆ ರಸಗೊಬ್ಬರ ಅಂಗಡಿಯವ್ರಲ್ಲ. 50 ರೂಪಾಯಿ ಸಿಗುವಂಥ ಔಷಧಿ ಇವತ್ತು 100 ರೂಪಾಯಿ ಮಾಡಿದ್ರು 80 ರೂಪಾಯಿ ಮಾಡಿದ್ರು ನೀವು ಕೇಳ್ತಾ ಇಲ್ಲ ಅವ್ರಿಗೆ. 1500 ರೂಪಾಯಿ ಸಿಗುವಂಥ ರಸಗೊಬ್ಬರ ನೀವು 2000 ಮಾಡಿದ್ರು ಕೂಡ ಕೇಳ್ತಾ ಇಲ್ಲ. ನಿಗದಿ ನೀವು ಪಟ್ಟಿ ನೋಡ್ರಿ. ನೀವು ಒಂದು ರಸಗೊಬ್ಬರ ಅಂಗಡಿಯವರು ನಿಮ್ಮ ಅಂಗಡಿ ಹತ್ರ ಈ ದರ ಪಟ್ಟಿಯನ್ನು ನೀವು ನಿಗದಿತ ಹತ್ತಿರ ಅಂತ ನೀವು ಅವ್ರಿಗೆ ಆದೇಶ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಬಾಯಿಗೆ ಬಂದು ರೇಟ್ ಹೇಳ್ತಾರೆ. ಇವತ್ತು ಮತ್ತೆ ಅಂಗಡಿ ಅವ್ರನ್ನ ಹಿರಿಯಾಸಿನ ಮತ್ತೆ ಹೇಳ್ತಂದ್ರೆ ಅವ್ನು 200 300 ಹೇಳ್ತಾರೆ, 300 500 ಹೇಳ್ತಾರೆ, 500 700 ಹೇಳ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ಕೆಟ್ಟು ನಿಂತ ಎಲೆಕ್ಟ್ರಿಕ್ ಬಸ್ ಬೆಂಗಳೂರಿಗೆ ತೆರಳುವ ಪ್ರಯಾಣಿಕರಿಗೆ ಪರದಾಟ. ಕಳೆದ 3 ದಿನಗಳ ಹಿಂದೆ ಬೆಂಗಳೂರಿನಿಂದ ವಿರಾಜಪೇಟೆಗೆ ಬರುತ್ತಿದ್ದ ಎಲೆಕ್ಟ್ರಿಕ್ ಬಸ್ ತಾಂತ್ರಿಕ ತೊಂದರೆ ಉಂಟಾಗಿ ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯ ಪಂಜರಪೇಟೆ ಬಳಿ ಕೆಟ್ಟು ನಿಂತಿದ್ದು, ಚಾಲಕ ದಿನೇಶ್ ರವರು ಬಸ್ಸಿನಲ್ಲೇ ತಂಗುತ್ತಿದ್ದು, ರಿಪೇರಿ ಮಾಡಲು ಬೆಂಗಳೂರಿನಿಂದ ಮೆಕ್ಯಾನಿಕ್ ಬಂದು ರಿಪೇರಿ ಮಾಡಬೇಕಾಗಿದೆ. ಕೇವಲ 100 ಮೀಟರ್ ದೂರದಲ್ಲಿ ರಾಜ್ಯ ಸಾರಿಗೆ ಬಸ್ ನಿಲ್ದಾಣವಿದ್ದರೂ ಕೂಡ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜಾಗವಿದ್ದರೂ ಕೂಡ ಮುಖ್ಯ ರಸ್ತೆಯಲ್ಲಿ 3 ದಿನಗಳಿಂದ ಬಸ್ ಅನ್ನು ನಿಲ್ಲಿಸಿ ಬೇರೆ ವಾಹನಗಳ ಸಂಚಾರಕ್ಕೆ ತೊಡಕಾಗಿದೆ. ವಿರಾಜಪೇಟೆಯಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಇದ್ದು, ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳು ಈ ಬಸ್ ಅನ್ನು ದುರಸ್ತಿಪಡಿಸಿ ಆ ಸ್ಥಳದಿಂದ ತೆರವು ಮಾಡುವಂತೆ ಸ್ಥಳೀಯ ನಿವಾಸಿ ಎಂಕೆ ಅಶ್ರಫ್ ಮನವಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರದ ಶಾಸಕರಾದ ಲಕ್ಷ್ಮಣ ಸವದಿ ಅವರಿಗೆ ರಾಜ್ಯದ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯ್ಕ ಒತ್ತಾಯಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ಮತಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಹರಿಪ್ರಸಾದ್ ರವರು 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಮುಖ್ಯಸ್ಥ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯಕ್ ಆಗ್ರಹಿಸಿ ಲಕ್ಷ್ಮಣ ಸವದಿ ಅವರು ಸಚಿವರಾಗುತ್ತಾರೆ ಎಂಬ ವಿಶ್ವಾಸದಿಂದ ಅಭಿಮಾನದಿಂದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಅಥಣಿ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ರಸ್ತೆಗಳ ಸುಧಾರಣೆ, ನಗರದ ಪಟ್ಟಣದಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಶೌಚಾಲಯ ನಿರ್ಮಾಣವಾಯಿತು. 10ನೇ ತರಗತಿವರೆಗೆ ಆರಂಭ ಮಾಡುವ ಕುರಿತು ಸಾರ್ವಜನಿಕ ವಲಯದಲ್ಲಿ ಕೊಳಚೆ ಪ್ರದೇಶವನ್ನು ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಲು ಮನವಿ ಸಲ್ಲಿಸಲಾಯಿತು. ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಸಚಿವರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರ ಸಚಿವರು, ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಶಾಸಕರು ಅಥಣಿ ತಾಲೂಕಿನ ಅಭಿವೃದ್ಧಿ ಮತ್ತು ಶಿವಯೋಗಿ ನಗರದ ಅಭಿವೃದ್ಧಿ ಬಗೆಹರಿಸಲು ಮುಂದಾಗುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಸಚಿವರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರ ಸಚಿವರು, ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಶಾಸಕರು ಅಥಣಿ ತಾಲೂಕಿನ ಅಭಿವೃದ್ಧಿ ಮತ್ತು ಶಿವಯೋಗಿ ನಗರದ ಅಭಿವೃದ್ಧಿ ಬಗೆಹರಿಸಲು ಮುಂದಾಗುತ್ತಾರೆ ಎಂಬುದು ಕಾದು ನೋಡಬೇಕು. ಮುಖ್ಯಸ್ಥರಾದ ಶರಣಪ್ಪ ಸಿಂಧೆ, ಅನಿಲ ಬಾಬನೆ, ಕಿರಣ ಪಟೋಳೆ, ಎಂ ಶರ್ಮಾ, ಶಿವಾನಂದ ನಾವಿ, ಪ್ರಸನ್ ಸಿಂಧೆ, ರೇಷ್ಮಾ ತೇಲಿ, ಸಾವಿತ್ರ ಬಡಿಗೇರ್, ಅಶೋಕ ಬಡಿಗೇರ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊಡಗು ಜಿಲ್ಲೆಯ ವಿರಾಜಪೇಟೆ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಅಭಿಯಾನ ನಡೆಯಿತು. ಕೊಡಗು ಜಿಲ್ಲಾ ಪೊಲೀಸ್ ಮತ್ತು ವಿರಾಜಪೇಟೆ ನಗರ ಠಾಣೆ ಅಧಿಕಾರಿ ಎಚ್.ಎಸ್. ಪ್ರಮೋದ್ ಕುಮಾರ್ ಅವರ ನೇತೃತ್ವದಲ್ಲಿ ಇಂದು ವಿರಾಜಪೇಟೆ ನಗರದ ಮುಖ್ಯ ಬೀದಿಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಅಭಿಯಾನ ಮೆರವಣಿಗೆ ನಡೆಯಿತು. ದ್ವಿಚಕ್ರ ಸವಾರರು, ನಗರದ 100 ಆಟೋ ಚಾಲಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಮಾದಕ ದ್ರವ್ಯಗಳು ಜೀವನವನ್ನು ನಾಶಪಡಿಸುತ್ತದೆ. ಮಾದಕ ವಸ್ತುಗಳು ನಿಮ್ಮ ಕುಟುಂಬ ಮತ್ತು ಸಮಾಜವನ್ನು ದುರ್ಬಲಗೊಳಿಸುತ್ತದೆ. ಮಾದಕ ವ್ಯಸನದ ಬಲೆಗೆ ಬೀಳದಂತೆ ಎಚ್ಚರಿಕೆ ವಹಿಸಬೇಕು. ಮಾದಕ ಮುಕ್ತ ಸಮಾಜದ ನಿರ್ಮಾಣವಾಗಬೇಕು. ಕ್ರೀಡೆ ಮತ್ತು ಶಿಕ್ಷಣ ಮತ್ತು ಆರೋಗ್ಯಕರ ಹವ್ಯಾಸಗಳಿಗೆ ನಿಮ್ಮ ಸಮಯವನ್ನು ಮೀಸಲಿಡುವಂತೆ ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಲ್ಲಿ ಮಾದಕ ವಸ್ತುಗಳ
ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಇದು ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ಪ್ರಕಟಣೆ. ಶಿಕ್ಷಣಕ್ಕೆ ಆದ್ಯತೆ ನೀಡಿ ಮಾದಕ ವಸ್ತುಗಳಿಗೆ ವಿದಾಯ ಹೇಳಿ ಕ್ರೀಡೆ ಮತ್ತು ಶಿಕ್ಷಣದ ಕಡೆಗೆ ಗಮನ ಕೊಡಿ. ಮಾದಕ ವಸ್ತುಗಳನ್ನು ದೂರ ಇಡಿ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆಯಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಯೊಬ್ಬರು ಮೊಬೈಲ್ ಫೋನ್ನಲ್ಲಿ ಗೇಮ್ ಆಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಕುಶಾಲನಗರ ತಾಲೂಕಿನ ಗಡಿಭಾಗದಲ್ಲಿರುವ ಕಾವೇರಿ ನದಿಯ ಹಳೆಯ ಸೇತುವೆಯ ಮೇಲೆ ನೂತನವಾಗಿ ನಿರ್ಮಿಸಿರುವ ಉದ್ಯಾನವನ್ನ ಶಾಸಕರಾದ ಡಾಕ್ಟರ್ ಮಂತ್ರಗೌಡರು ಉದ್ಘಾಟಿಸಿದರು. ವಿರಾಜಪೇಟೆ ನಗರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.